ಬಿಜೆಪಿಯಲ್ಲಿ ಟಿಕೆಟ್ ಸಿಗದೇ ಇದ್ದವರು ದೊಡ್ಡ ಮಟ್ಟದ ಬಂಡಾಯ ಏಳುವ ಲಕ್ಷಣಗಳು ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ ಈಶ್ವರಪ್ಪನವರನ್ನ ಹೊರತುಪಡಿಸಿ. ಯಾಕೆ? ಇದಕ್ಕೇನು ಕಾರಣ ನೋಡೋಣ. ವಿಧಾನಸಭೆ ಮಾಡೆಲ್ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆಯಂತೆ. ಟಿಕೆಟ್ ಸಿಗದಿದ್ದವರು ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ, ಸೈಲೆಂಟ್ ಆಗಿರಬೇಕು, ಫ್ಯೂಚರ್ ತೋರಿಸಿ ಸಮಾಧಾನ ಪಡಿಸ್ತಾ ಇದ್ದಾರಂತೆ. ಸುಮ್ಮನಿದ್ದು ಕೆಲಸ ಮಾಡಿದರೆ ಮಾತ್ರ ಉಳಿಗಾಲ, ಮೋದಿ ಕಾರಣಕ್ಕಾಗಿಯೇ ಹೊಸ ಪ್ರಯೋಗ ಅಜೆಂಡಾ. ಹೈಕಮಾಂಡ್ನಿಂದ ಕೆಲವು ಅಸಮಾಧಾನಿತರಿಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಸ್ಟ್ರಾಟಜಿಕ್ ರೀಸನ್ ಅಷ್ಟೇ ಅಂತ JP ನಡ್ಡಾ ಎಲ್ರಿಗೂ ಸಂದೇಶ ಕಳಿಸಿದಾರಂತೆ. ಇವರು ಸದಾನಂದ ಗೌಡರು ಅದನ್ನು ಹೇಳಿದರು. ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ಗೆ ತಣ್ಣಗಾಗ್ತಾರಾ ಬಂಡಾಯ ನಾಯಕರು ಇಲ್ವಾ ಅಂತ. ಏನು ಕಾರಣ ನನಗೆ ಟಿಕೆಟ್ ತಪ್ಪೋದಕ್ಕೆ? ಸ್ಟ್ರಾಟಜಿಕ್ ರೀಸನ್, ಏನೋ ಸ್ಟ್ರಾಟಜಿ ಮಾಡ್ತಾಯಿದ್ದೀರಿ, ಆ ಕಾರಣದಿಂದಾಗಿ ನಿಮಗೆ ಟಿಕೆಟ್ ತಪ್ಪಿದೆ. ಸೈಲೆಂಟ್ ಆಗಿದ್ದುಕೊಂಡು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗಿ. ಅದಕ್ಕೆ ಬಹುತೇಕರು ಒಪ್ಪಲೂಬಹುದು, ಒಪ್ಪದೇನೂ ಇರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಟಿಕೆಟ್ ಘೋಷಣೆ ಬೆನ್ನಲ್ಲೇ ದೊಡ್ಡ ಮಟ್ಟದ ಅಸಮಾಧಾನ ಏನು ಬಿಜೆಪಿಯಲ್ಲಿ ಕಂಡು ಬರ್ತಾ ಇಲ್ಲ, ಈಶ್ವರಪ್ಪನವ್ರು ಒಬ್ಬರನ್ನ ಹೊರತುಪಡಿಸಿದ್ರೆ. ಹಾಗಾಗಿ ಹೇಗೆ ಇದನ್ನು ಮ್ಯಾನೇಜ್ ಮಾಡಿದೆ ಹೈಕಮಾಂಡ್ ಅಂತ? ಅರವಿಂದ್, ನೋಡಿ, ಯಾರ್ಯಾರಿಗೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪೋದು ಅವರಿಗೆ ಮುಂಚೆನೆ ಹೈಕಮಾಂಡ್ ಕಾಲ್ ಮಾಡುತ್ತೆ ಅನ್ನುವಂತ ಮಾಹಿತಿಗಳಿದ್ವು. ಅದರಂತೆ ನಿನ್ನೆ ಬಹಳಷ್ಟು ಸಂಸದರಿಗೆ ಅವರು ಫೋನ್ ಮಾಡಿ ದೂರವಾಣಿ ಕರೆ ಮೂಲಕ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಮುಖ್ಯ ಸಂಸದರು ಯಾರಿದ್ದಾರೆ ಅಥವಾ ಹೆಚ್ಚು ಬಾರಿ ಆಯ್ಕೆಯಾಗಿ ಬಂದಂತ ಸಂಸದರು ಯಾರೆಲ್ಲ ಇದ್ದಾರೆ ಅವರಿಗೆ ದೂರವಾಣಿ ಕರೆ ಮಾಡೋ ಮೂಲಕ JP ನಡ್ಡಾ ಅವರು ಯಾಕೆ ನಿಮ್ಮನ್ನ ಬದಲಾಯಿಸ್ತಿದ್ದೀವಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಭವಿಷ್ಯದ ರಾಜಕಾರಣದ ಬಗ್ಗೆಯೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಈಗ ಟಿಕೆಟ್ ತಪ್ತು ಅನ್ನುವಂತ ಕಾರಣಕ್ಕೆ ರೆಬಲ್ ಆಗುವಂತಿಲ್ಲ, ಭವಿಷ್ಯದ ದೃಷ್ಟಿಯಿಂದ ನೀವು ಸಮಾಧಾನವಾಗಿರಬೇಕು. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು, ಮತ್ತೆ ಒಟ್ಟಾಗಿ ಸಂಘಟನೆಯಲ್ಲಿ ಕೆಲಸವನ್ನ ಮಾಡಬೇಕು, ಮತ್ತೆ ಟಿಕೆಟ್ ನೀಡಿರುವಂತ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಬಂಡಾಯ ಸಾರುವಂತ ಲಕ್ಷಣಗಳು ಏನಾದರೂ ಕಂಡು ಬಂದ್ರೆ ಮುಂದಿನ ಹಂತದಲ್ಲಿ ಅದು ಬೇರೆ ರೀತಿಯಾದಂತಹ ಪರಿಣಾಮಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆಗಳು ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪರೋಕ್ಷವಾದಂತ ಮಾತುಕತೆಗಳನ್ನ ಅಥವಾ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಮಾಡಿರುವಂತದ್ದು. ಹೀಗಾಗಿ ಬಹುತೇಕ ಸಂಸದರಿಗೆ ಟಿಕೆಟ್ ತಪ್ಪಿದ್ರು ಕೂಡ ಅವ್ರು ಯಾರು ಕೂಡ ಹೆಚ್ಚು ಮಾತನಾಡದೆ ತೆರೆಮರೆಗೆ ಸರಿಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಿಜೆಪಿ ಅವರು ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ಟಿಕೆಟ್ ಫೈನಲ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಇದನ್ನ ಟ್ಯಾಕಲ್ ಮಾಡಬೇಕು. ಹಂಗೂ ಮೀರಿ ಬಂಡಾಯ ಇದ್ರೆ ಅದನ್ನ ಎದುರಿಸುವಂತಹ ಕಲೆ ಕೂಡ ಅವ್ರಿಗೆ ಗೊತ್ತಿರುತ್ತೆ.